ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಆ್ಯಂಡ್ ಲಾಗ್ಸ್. ಇದು ಮಂಗಳವಾರ ಬೆಳಗ್ಗೆ ಲಾಗ್ ಆಗಿರುತ್ತೆ. ಹಾಗೆ ಇವತ್ತಿನ ಲಾಗಲ್ಲಿ ಒಂದು ಒಳ್ಳೆ ಕೇಕ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ರಾಗಿ ಹಿಟ್ಟನ್ನ ಬಳಸ್ಕೊಂಡು ಮಕ್ಕಳಿಗೆ ಇಷ್ಟ ಆಗೋ ಥರ ಹೆಲ್ತಿಯಾಗಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ದೊಂದು ಸಬ್ಸ್ಕ್ರೈಬ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಇಲ್ಲಿ ಮಂಗಳವಾರ ಬೆಳಗ್ಗೆ ನಾನು ದೋಸೆಗೆ ರೆಡಿ ಮಾಡ್ಕೊತಿದ್ದೀನಿ. ಸೋಮವಾರ ನೈಟೇ ನಾನು ದೋಸೆ ಹಿಟ್ಟನ್ನ ರುಬ್ಬಿಟ್ಟಿದ್ದೆ. ಹಾಗೆ ಇವಾಗ ಬಿಸಿಲಿರೋದ್ರಿಂದ ಒಂದು 4 ಅವರ್ ಅಕ್ಕಿನ ನೆನೆಸ್ಬಿಟ್ಟು ಹಿಟ್ಟನ್ನ ರುಬ್ಕೋಬಹುದು. ಚಳಿಗಾಲ ಮಳೆಗಾಲದಲ್ಲಾದರೆ ಒಂದು 8 ಅವರ್ ಆದರೂ ನೆನೆಸ್ಬೇಕಾಗುತ್ತಲ್ವ. ಇವಾಗ ಬೇಸಿಗೆ ಆಗಿರೋದ್ರಿಂದ ಬೇಗನೆ ಹುಳಿ ಬಂದುಬಿಡುತ್ತೆ. ಹಾಗಾಗಿ ನಾನು ಸಹ ಇಲ್ಲಿ ಲೇಟಾಗಿನೇ ಅಕ್ಕಿನ ನೆನೆಸಿಟ್ಟಿದ್ದೆ. ಹಾಗೆ ನೈಟ್ ಲೇಟಾಗಿನೇ ನಾನು ರುಬ್ಬಿಟ್ಟಿದ್ದೀನಿ. ಹಾಗೆ ಇಲ್ಲಿ ಬೆಳಗ್ಗೆ 6 ಗಂಟೆ ಹಂಗೆ ನಾನು ಇಲ್ಲಿ ಇವತ್ತು ಹಿಟ್ಟನ್ನ ನೋಡ್ತಿದ್ದೀನಿ ನೋಡಿ ಯಾವ ಥರ ಆಗಿದೆ ಅಂತ ಹೇಳ್ಬಿಟ್ಟು. ಈ ಪಾತ್ರೆ ಅರ್ಧಕ್ಕೆ ನಾನು ಹಿಟ್ಟನ್ನ ರುಬ್ಬಿಟ್ಟಿದ್ದೆ. ಆದರೆ ಬೆಳಗ್ಗೆ ಎದ್ದು ಬಂದು ನೋಡಿದ ತಕ್ಷಣವೇ ಪೂರ್ತಿಯಾಗಿ ಉಬ್ಬಿ ಬಂದಿತ್ತು. ಈ ಥರ ಬಂದರೆ ಗರಿಗರಿಯಾಗಿ ಆ ಪಡ್ಡು ಸಹ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ದೋಸೆನೂ ಸಹ ತುಂಬ ಚೆನ್ನಾಗಿ ಬರುತ್ತೆ. ಇನ್ನು ಅದಕ್ಕೆ ಇಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಗೆ ಸಕ್ಕರೆನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ. ಈ ಸಕ್ಕರೆ ಹಾಕೋದ್ರಿಂದ ಈ ಹೋಟೆಲಲ್ಲೆಲ್ಲ ಗರಿ ಹಾಗೆ ಶೈನಿಂಗ್ ಬರುತ್ತೆ ನೋಡಿ ದೋಸೆ, ಆ ಥರ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಸಕ್ಕರೆನ ಹಾಕ್ಕೊತೀನಿ ನಾನು. ಇನ್ನು ಅದನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಸೈಡಿಗೆ ಇಟ್ಟಿದ್ದಾಯಿತು. ಇನ್ನು ದೋಸೆ ಮಾಡಿದ ಮೇಲೆ ಆಲೂಗಡ್ಡೆ ಪಲ್ಯ ಮಾಡಲೇಬೇಕಲ್ವ. ಹಾಗಾಗಿ ಇಲ್ಲಿ ಆಲೂಗಡ್ಡೆ ಪಲ್ಯಕ್ಕೂ ಸಹ ರೆಡಿ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಯಾವಾಗಲೂ ನಿಮಗೆ ಹೇಳ್ತಾ ಇರ್ತೀನಿ, ನಮ್ಮ ಮನೇಲಿ ಇಡ್ಲಿ ಮಾಡಿದಾಗ ಸಾಂಬಾರು ಚಟ್ನಿ ಇರಲೇಬೇಕು, ಹಾಗೆ ದೋಸೆ ಮಾಡಿದಾಗ ಆಲೂಗಡ್ಡೆ ಪಲ್ಯ ಚಟ್ನಿ ಇರಲೇಬೇಕು ಅಂತ ಹೇಳ್ಬಿಟ್ಟು. ಹಾಗಾಗಿ ನಾನು ಇವತ್ತು ಸಹ ಆಲೂಗಡ್ಡೆ ಪಲ್ಯನ ರೆಡಿ ಮಾಡ್ಕೊತಿದ್ದೀನಿ. ಮಸಾಲೆ ದೋಸೆ ಮಾಡೋಣ ಅಂತ ಅಂದ್ಕೊಂಡೆ, ಅದಕ್ಕೆ ಕೆಂಪು ಚಟ್ನಿ ಮಾಡೋಷ್ಟು ಟೈಮ್ ಇರಲಿಲ್ಲ ನನಗೆ. ಹಾಗಾಗಿ ಬರೀ ಆಲೂಗಡ್ಡೆ ಪಲ್ಯ ಕಾಯಿ ಚಟ್ನಿನ ಮಾಡ್ಕೊತಿದ್ದೀನಿ ಇಲ್ಲಿ ಇವತ್ತು. ಇನ್ನು ಊರಿಂದ ಬಂದಮೇಲೆ ಮತ್ತೆ ನಾನು ಮಾರ್ನಿಂಗ್ ರೊಟೀನು ಮತ್ತೆ ಶುರು ಮಾಡ್ಕೊಂಡಿದ್ದೀನಿ. ಅಂದರೆ ಬೆಳಗ್ಗೆನೇ ಅಡುಗೆ ಮುಗಿಸ್ಕೊಳ್ಳೋದು, ಹಾಗೆ ಮಿಕ್ಕೊಂಡಿರೋಂಥ ಕೆಲಸಗಳೆಲ್ಲ ಮುಗಿಸ್ಕೊಳ್ಳೋದಿರುತ್ತಲ್ವ, ಆ ಕೆಲಸನ ಇಲ್ಲಿ ಮಾಡ್ಕೊತಿದ್ದೀನಿ. ಸಮ್ಮರ್ ಇದ್ರೂ ಸಹ ಮಕ್ಕಳಿಗೆ ರಜೆ ಇದ್ರೂ ಸಹ ನಾನು ಬಾಕ್ಸ್ನ ಮಾಡಲೇಬೇಕಾಗತ್ತೆ. ಯಾಕಂದರೆ ನನ್ನ ಹಸ್ಬೆಂಡು ಹೊರಗಡೆ ಅಷ್ಟಾಗಿ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ ನೋಡಿ. ಹಾಗಾಗಿ ಅವರಿಗೆ ಆದ್ರೂ ನಾನಿಲ್ಲಿ ಅಡುಗೆನ ಮಾಡಲೇಬೇಕಾಗತ್ತೆ. ಊರಿಗೆ ಹೋದಾಗ ಪಾಪ ಅವ್ರ ಮನೇಲಿ ಅವರೇ ಮಾಡ್ಕೊಂಡು ತಿಂತಿದ್ರಂತೆ. ಆವಾಗಲೂ ಸಹ ಅವರು ಹೋಟ್ಲಲ್ಲಿ ತಿಂತಿರಲಿಲ್ಲ, ಬರೀ ರೈಸ್ ಐಟಮ್ ಆದರೂ ಪರವಾಗಿಲ್ಲ, ಅನ್ನ ಮೊಸರು ಈ ಥರದ್ದು ಏನಾದರೂ ಮಾಡಿಕೊಂಡು ತಿಂತಿದ್ರು. ನಾನು ಸ್ವಲ್ಪ ಗೊಜ್ಜುಗಳೆಲ್ಲ ಮಾಡಿಟ್ಟೋಗಿದ್ದೆ, ಒಂದು 8 ದಿನದವರೆಗೂ ಅಷ್ಟೇ ಬಂತಂತೆ ಗೊಜ್ಜು. ಇನ್ನು ಅದಾದಮೇಲೆ ಇವರು ಬರೀ ಅನ್ನ ಮೊಸರು ಹಾಗೆ ಅನ್ನ ಚಟ್ನಿ ಪುಡಿ ಈ ಥರದ್ದು ತೊಗೊಂಡು ಹೋಗ್ತಿದ್ರಂತೆ. ಅವರಿಗೆ ಹೋಟೆಲ್ ಅಡುಗೆ ಅಂದ್ರೇ ಅಷ್ಟು ಇಷ್ಟನೇ ಆಗೋದಿಲ್ಲ. ಅಂದರೆ ಒಂದು ಸ್ವಲ್ಪ ಅವರಿಗೆ ಆಸಿಡಿಟಿ ಪ್ರಾಬ್ಲಮ್ ಇದೆ. ಹಾಗಾಗಿ ಅವರು ಹೋಟೆಲಲ್ಲಿ ಊಟ ಮಾಡೋದಕ್ಕೆ ಇಷ್ಟನೇ ಪಡೋದಿಲ್ಲ. ಇನ್ನು ಇಷ್ಟಪಟ್ಟು ಏನಾದರೂ ಹೋಟ್ಲಲ್ಲಿ ತಿಂದರೆ ಅವರಿಗೆ ಅಷ್ಟಾಗಿ ಆಗಿ ಬರೋದಿಲ್ಲ ನೋಡಿ. ಹಾಗಾಗಿ ಅವರು ಎಷ್ಟೇ ಕಷ್ಟ ಆದ್ರೂ ಮನೆಯಲ್ಲೇ ಮಾಡ್ಕೊಂಡು ಹೋಗ್ತಿದ್ರಂತೆ. ಅಂದರೆ ಮನೆಯಲ್ಲೇ ಅದೇ ರೈಸ್ ಮಾತ್ರ ಮಾಡ್ಕೊಂಡು ಹೋಗೋರು. ಹಾಗಾಗಿ ಇನ್ನು ನಾನು ಬಂದಮೇಲೆ ಅವರಿಗೆ ರೊಟ್ಟಿ ಎಲ್ಲ ಮಾಡಿಕೊಡ್ಲೇಬೇಕಾಗತ್ತಲ್ವ. ಇವತ್ತು ಮಂಗಳವಾರ ಆಗಿರೋದ್ರಿಂದ ರೊಟ್ಟಿ ಮಾಡೋ ಹಾಗಿರಲಿಲ್ಲ. ಚಪಾತಿ ಮಾಡೋಣ ಅಂದರೆ ಇವಾಗ ಬೇಸಿಗೆ ಇರೋದ್ರಿಂದ ಅದು ಸಹ ಹೀಟ್ ಆಗುತ್ತೆ ನೋಡಿ. ಅವ್ರು 3 ಹೊತ್ತಿಗೂ ತೊಗೊಂಡು ಹೋಗೋದ್ರಿಂದ ದೋಸೆನೇ ಮಾಡಿದ್ರಾಯಿತು ಅಂತೇಳಿ ದೋಸೆಗೆ ನಿನ್ನೆನೇ ನೆನೆಸಿಟ್ಟಿದ್ದೆ. ಇನ್ನು ಇವತ್ತು ಅದನ್ನು ಮಾಡ್ಕೊತಿದ್ದೀನಿ. ಹಾಗೆ ನನ್ನ ಹಸ್ಬೆಂಡ್ಗೆ ರಾಗಿ ಅಂಬಲಿ ಇರಲೇಬೇಕು. ಇನ್ನು ಊರಿಗೆ ಹೋದ್ಮೇಲೆ ನಾನು ರಾಗಿ ಅಂಬಲಿ ಮಾಡಿರಲಿಲ್ಲ, ನಮ್ಮಮ್ಮ ಮಾಡ್ತಿದ್ರು, ಅಷ್ಟಾಗಿ ಕುಡಿಯೋಕ್ಕೇನು ಹೋಗ್ತಿರ್ಲಿಲ್ಲ. ಇನ್ನು ಇಲ್ಲೂ ಸಹ ನಾನೇನು ಕುಡಿಯೋಕ್ಕೇನು ಹೋಗಲಿಲ್ಲ. ನನ್ನ ಹಸ್ಬೆಂಡಿಗೆ ಎಷ್ಟು ಬೇಕು ನೋಡಿ ಅಷ್ಟು ಮಾತ್ರ ರಾಗಿ ಅಂಬಲಿನ ಮಾಡಿಡ್ತಾಯಿದ್ದೀನಿ. ಅವರಿಗಂತೂ ಇದು ಒಂಥರ ಡೈಲಿ ರೊಟೀನೇ ಆಗಿಬಿಟ್ಟಿದೆ. ರಾಗಿ ಅಂಬಲಿ ಅಂತೂ ಮಿಸ್ಸೇ ಮಾಡೋಂಗಿಲ್ಲ ಅಂತವರು ಡೈಲಿ ಬೇಕು ಅಂತ ಹೇಳ್ತಾರೆ. ನಾನು ಅದೇ ಹೇಳ್ತಾಯಿದ್ದೆ, ಇವಾಗ ಒಂದು ಸ್ವಲ್ಪ ಕ್ಲೈಮೇಟ್ ಚೇಂಜ್ ಆಗಿದೆ ಅಲ್ವಾ, ಬೇಡ ಬಿಡಿ ಅಂದರೆ ಇಲ್ಲ ರಾಗಿ ಅಂಬಲಿ ಮಾಡಿಕೊಡು, ಬೆಳಗ್ಗೆ ಬೇಗನೆ ಹೊಟ್ಟೆ ಹಸಿವಾಗಲ್ಲ, ಮಧ್ಯಾಹ್ನಕ್ಕೆ ನಂಗೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ರಾಗಿ ಅಂಬಲಿನ ಮಾಡಿಸ್ಕೊಂಡು ಕುಡಿದ್ಬಿಟ್ಟು ಹೋಗ್ತಾರೆ ಅವರು. ಹಾಗಾಗಿ ಇಲ್ಲಿ ರಾಗಿ ಅಂಬಲಿನ ಮಾಡ್ತಾಯಿದ್ದೀನಿ.
ಇನ್ನು ರಾಗಿ ಅಂಬಲಿ ಹಾಗೆ ಪಲ್ಯ ಎಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಚಟ್ನಿಗೂ ಸಹ ರೆಡಿ ಮಾಡ್ಕೊತಿದ್ದೀನಿ. ಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ ಇಲ್ಲಿ. ಇನ್ನು ಹಾಗೆ ಕಾಯಿ ಚಟ್ನಿ ಮಾಡಿ ದೋಸೆನೂ ಸಹ ಮಾಡ್ಕೋಬೇಕಾಗಿತ್ತು. ಈ ಊರಿಂದ ಹೊಸ ದೋಸೆ ಹಂಚೆಲ್ಲ ತೊಗೊಂಬಂದಿದ್ದೆ ನೋಡಿ, ಹಾಗಾಗಿ ಇವತ್ತು ಅದನ್ನೇ ಬಳಸ್ಕೊಂಡು ದೋಸೆನ ಮಾಡಿದ್ರಾಯ್ತು ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಇಲ್ಲಿ ಚಟ್ನಿನೆಲ್ಲ ರುಬ್ಕೊಂಡು ಮಿಕ್ಸಿನೂ ಸಹ ನೀಟಾಗಿ ಒರೆಸಿಟ್ಟಿದ್ದಾಯಿತು. ಹಾಗೆ ನನ್ನ ಹಸ್ಬೆಂಡ್ ಇವತ್ತು ಮಧ್ಯಾಹ್ನಕ್ಕೆ ಮಾತ್ರ ಕಟ್ಟು, ನೈಟಿಗೆ ಬೇಡ ಅಂತ ಅಂದರು. ಹಾಗಾಗಿ ಇಲ್ಲಿ ಮಧ್ಯಾಹ್ನಕ್ಕೆ ಎಷ್ಟು ಬೇಕು ನೋಡಿ ದೋಸೆ ಅಷ್ಟು ಮಾತ್ರ ಕಟ್ತಾಯಿದ್ದೀನಿ. ಅಂದರೆ ಅವರು ಮಧ್ಯಾಹ್ನಕ್ಕೆ ರಾಗಿ ಅಂಬಲಿನೂ ಸಹ ತೊಗೊಂಡು ಹೋಗ್ತಾ ಇದ್ದಾರೆ. ಹಾಗೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಸಲಾಡ್ಗಳನ್ನ ತೊಗೊಂಡು ಹೋಗ್ತಾ ಇದ್ದಾರೆ. ನಾನು ಡಯೆಟ್ನ ಕರೆಕ್ಟಾಗಿ ಮಾಡ್ತಾಯಿದ್ದೀನೋ ಇಲ್ವೋ ಗೊತ್ತಿಲ್ಲ, ಆದರೆ ನನ್ನ ಹಸ್ಬೆಂಡ್ ಮಾತ್ರ ಕರೆಕ್ಟಾಗಿ ಡಯೆಟ್ನ ಫಾಲೋ ಮಾಡಿ ಇವಾಗ ಒಂದು 3 kg ಏನೋ ತೂಕನ ಇಳಿಸಿದಾರಂತೆ. ಅದು ನನಗೆ ಅದೇ ಹೇಳ್ತಾಯಿದ್ರು, ನೀವು ನನ್ನ ಜೊತೆಗೆ ಡಯೆಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಏನು ಮಾಡ್ತಾನೆ ಇಲ್ಲ ನೀನು ಅಂತ ಬೈತಾಯಿದ್ರು. ಅದು ಹೆಂಗಾಗ್ಬಿಟ್ಟಿರುತ್ತೆ ಅಂದರೆ, ನಾನು ಡಯೆಟ್ ಇನ್ನೇನು ಶುರು ಮಾಡಬೇಕು ಅಂತ ಅಂದ್ಕೊಂಡಿರ್ತೀನಿ, ಆವಾಗಲೇ ಏನಾದರೂ ಒಂದು ಬಂದಿರುತ್ತೆ. ಇವಾಗ ನೋಡಿ ಸಮ್ಮರ್ ಬಂತು, ನಮ್ಮ ಅಮ್ಮನ ಮನೆಗೆ ಹೋದೆ, ಅಲ್ಲಿ ಡಯೆಟ್ ಮಾಡೋಣ ಅಂದರೆ ಕರೆಕ್ಟಾಗಿ ಡಯೆಟ್ನ ಫಾಲೋ ಮಾಡೋದಕ್ಕೆ ಆಗೋದಿಲ್ಲ. ಯಾಕಂದರೆ ನಮ್ಮಮ್ಮ ಯಾವಾಗಲೂ ಹೇಳ್ತಾರೆ, ತೂಕನೆಲ್ಲ ಇಳಿಸ್ಬಿಟ್ಟು ಏನು ಮಾಡೋದು, ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ದಪ್ಪವಾಗಿದ್ದು ಗುಂಡಾಗಿದ್ದರೆ ತುಂಬ ಚೆನ್ನಾಗಿ ಕಾಣ್ತಾರೆ ಅಂತ ಹೇಳ್ತಾರೆ. ಆದರೆ ಅವ್ರಿಗೆ ಅಷ್ಟಾಗಿ ಇದ್ರ ಬಗ್ಗೆ ಡಯೆಟ್ ಅಂದರೆ ಏನು ಎತ್ತ ಅಂತ ಏನು ಗೊತ್ತಿರಲ್ಲ ನೋಡಿ. ಅವರು ಅವಾಗಿನ ಕಾಲದವರಲ್ವ, ಹಾಗಾಗಿ ಆ ಥರ ಹೇಳ್ತಾ ಇರ್ತಾರೆ. ಹಾಗೆ ಅವಾಗೆಲ್ಲ ಏನು ಹೇಳೋರು ಅಂದರೆ, ತವ್ರ ಮನೆಗೆ ಹೋದರೆ ಹೆಣ್ಮಕ್ಳನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂತ ಅನ್ನೋದಕ್ಕೆ. ಹೆಣ್ಮಕ್ಳು ತವ್ರ ಮನೇಲಿ ಎಷ್ಟು ದಿನ ಇರ್ತಾರೆ ನೋಡಿ, ಅಷ್ಟು ದಿನ ಅದರಲ್ಲಿ ಒಂದು ಸ್ವಲ್ಪ ದಪ್ಪದಾಗಿ ಏನಾದರೂ ಕಂಡ್ರೆ, ಗುಂಡಾಗಿ ಏನಾದರೂ ಕಂಡ್ರೆ ಹೆಣ್ಮಕ್ಳನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂತ ಏನೋ ಹೇಳ್ತಾರಂತೆ ತವ್ರ ಮನೇಲಿ. ಹಾಗಾಗಿ ನಮ್ಮಮ್ಮ, ನೀನೇನು ಡಯೆಟ್ ಮಾಡೋದು ಬೇಡ, ಏನು ಬೇಡ, ಆರಾಮಾಗಿ ನಮ್ಮ ಮನೇಲಿ ಎಷ್ಟು ದಿನ ಇರ್ತೀಯ ಅದನ್ನೆಲ್ಲ ಬಿಟ್ಬಿಟ್ಟು ಚೆನ್ನಾಗಿ ಉಣ್ಕೊಂಡು ತಿನ್ಕೊಂಡಿರು ಅಂತ ಹೇಳಿದರು. ಹಾಗಾಗಿ ನಾನು ಯಾವುದೇ ಡಯೆಟ್ನ ಮಾಡೋದಕ್ಕೆ ಹೋಗಲೇ ಇಲ್ಲ ಅಲ್ಲಿ. ಇನ್ನು ಮತ್ತೆ ಊರಿಗೆ ಹೋಗ್ಬೇಕಲ್ವ, ಇನ್ನು ಅರ್ಧಂಬರ್ಧ ಡಯೆಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಪೂರ್ತಿಯಾಗಿ ನಿಲ್ಲಿಸ್ಬಿಟ್ಟಿದ್ದೀನಿ ಇವಾಗ ಡಯೆಟ್ನ. ಇನ್ನು ಎಲ್ಲ ನಂದು ಊರಿನ ಕೆಲಸ ಎಲ್ಲ ಮುಗಿದು ಬಂದಮೇಲೆ ಮತ್ತೆ ನಾನಿಲ್ಲಿ ಬೆಂಗಳೂರಿಗೆ ಯಾವಾಗ ಕರೆಕ್ಟಾಗಿ ಇರ್ತೀನಿ ನೋಡಿ, ಅಂದರೆ ಎಲ್ಲಿ ಯಾವುದೇ ಊರಿಗೆ ಹೋಗ್ದೇನೆ ಇರ್ತೀನಲ್ವ, ಆವಾಗ ಡಯೆಟ್ನ ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೆಂಗಾಗ್ಬಿಟ್ಟಿರುತ್ತೆ ಅಂದರೆ, ಇವಾಗ 1 ತಿಂಗಳು ಡಯೆಟ್ ಮಾಡ್ತೀನಿ, ಮತ್ತೆ ಏನಾದರೂ ಊರಿಗೆಲ್ಲಾದರೂ ಹೋಗೋದು ಬಂತು ಅಂದರೆ ಮತ್ತೆ ಡಯೆಟ್ನ ನಿಲ್ಲಿಸ್ಬಿಡ್ಬೇಕಾಗತ್ತೆ. ಹಾಗಾಗಿ ಆ ಥರ ಮಾಡೋದು ಬೇಡ. ಒಂದೇ ಸರಿ ಎಲ್ಲ ಕೆಲಸನ ಮುಗಿಸ್ಕೊಂಡು ಬಂದುಬಿಟ್ಟು ಊರಿಗೆ ಹೋಗೋದೆಲ್ಲ ಮುಗಿಸ್ಕೊಂಡು ಬಂದಮೇಲೆ ಇಲ್ಲಿ ಮತ್ತೆ ಶುರು ಮಾಡಿದರೆ, ಆವಾಗ ಮಕ್ಕಳದ್ದು ಸ್ಕೂಲ್ ಸಹ ಇರುತ್ತೆ ಅಲ್ವಾ, ಸ್ಕೂಲ್ ಇರೋದ್ರಿಂದ ಎಲ್ಲೂ ಊರಿಗೇನು ಹೋಗೋದಕ್ಕೆ ಆಗೋದಿಲ್ಲ. ಹಾಗಾಗಿ ಆವಾಗಲೇ ಡಯೆಟ್ನ ಶುರು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಹೀಗೇ ನಾನೇನಾದರೂ ಡಯೆಟ್ ಮಾಡಬೇಕು ಅಂದಾಗಲೇ ಏನಾದರೂ ಒಂದು ಬರ್ತಾ ಇರುತ್ತೆ. ನಿಮಗೇನಾದರೂ ಈ ಥರ ಆಗಿದೆಯಾ, ಅಥವಾ ನಾನೇನಾದರೂ ಡಯೆಟ್ ಮಾಡ್ತಾ ಇರುವಾಗಲೇ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇರೋದು, ಆಮೇಲೆ ಏನಾದರೂ ಆಯಿಲಿ ಫುಡ್ ತಿನ್ನಬೇಕು ಅಂತ ಅನ್ನಿಸ್ತಾ ಇರೋದು, ಈ ಥರ ಅನ್ನಿಸ್ತಾ ಇರುತ್ತೆ. ಆಗ ಒಂದೊಂದು ಸರಿ ಅನಿಸುತ್ತೆ, ಅಯ್ಯೋ ಈ ಡಯೆಟೆಲ್ಲ ಏನಕ್ಕಪ್ಪ, ಆರಾಮಾಗಿ ತಿನ್ಕೊಂಡಿರೋಲ್ಲ ಅಂತ ಅನಿಸುತ್ತೆ. ಆದರೆ ಇವಾಗ ಆ ಥರ ಇರೋದಕ್ಕೆ ಆಗೋದಿಲ್ಲ ನೋಡಿ. ತುಂಬ ದಪ್ಪಗಿದ್ರೂ ಒಂಥರ ಪ್ರಾಬ್ಲಮ್ ಇರುತ್ತೆ, ತುಂಬ ಸಣ್ಣ ಇದ್ರೂ ಒಂಥರ ಪ್ರಾಬ್ಲಮ್ ಆಗಿರುತ್ತೆ. ಹಾಗಾಗಿ ಒಟ್ಟಲ್ಲಿ ಹೆಲ್ತ್ ಮಾತ್ರ ತುಂಬಾ ಮುಖ್ಯ ಆಗಿರುತ್ತೆ ಇವಾಗಿನ ಜನ್ರೇಷನಲ್ಲಿ. ಹಾಗಾಗಿ ಡಯೆಟ್ಟು ತುಂಬಾ ಮುಖ್ಯ ಆಗಿರುತ್ತೆ. ಡಯೆಟ್ ಅಂದರೆ ಜಾಸ್ತಿ ಅಮೌಂಟ್ನ ಖರ್ಚು ಮಾಡಿ ಡಯೆಟ್ ಮಾಡೋದೇನು ಅಂತ ಅವಶ್ಯಕತೆ ಏನಿರಲ್ಲ. ಮನೇಲಿ ಮಾಡುವಂತಹ ಅಡುಗೆಗಳನ್ನ ತಿಂದ್ಕೊಂಡು ಅದನ್ನು ನಾವು ಯಾವ ಥರ ಮ್ಯಾನೇಜ್ ಮಾಡ್ಕೋಬೇಕು ಅನ್ನೋದು ಗೊತ್ತಾದರೆ ಸಾಕಾಗುತ್ತೆ. ಜಿಮ್ಗೆ ಹೋಗಬೇಕು, ಹಾಗೆ ನಾವು ಬೇರೆ ಬೇರೆ ಮಿಲ್ಕ್ ಪೌಡರ್ಸ್ನೇ ತೊಗೋಬೇಕು, ಅಂದರೆ ಪ್ರೋಟೀನ್ ಪ್ರಾಡಕ್ಟ್ಸ್ ಎಲ್ಲ ಬರುತ್ತಲ್ವ, ಅದನ್ನೇ ತೊಗೋಬೇಕು ಅನ್ನೋದೇನಿರಲ್ಲ. ನಾವು ಮನೇಲಿ ಅಡುಗೆ ಏನು ಮಾಡ್ತೀವಲ್ವ ಅದನ್ನೇ ಕಂಟ್ರೋಲಾಗಿ ಯಾವ ಥರ ತಿನ್ನಬೇಕು, ಹಾಗೆ ಅದ್ರ ಜೊತೆಗೆ ಏನು ತಿನ್ನಬೇಕು ಅನ್ನೋದು ನಮಗೆ ಗೊತ್ತಾದರೆ ಆರಾಮಾಗಿ ನಾವು ಡಯೆಟ್ನ ಫಾಲೋ ಮಾಡ್ಬೋದು. ಹಾಗೆ ಆರಾಮಾಗಿ ನಾವು ತೂಕನ ಕಡಿಮೆ ಮಾಡ್ಕೋಬಹುದು. ಇನ್ನು ಇಲ್ಲಿ ದೋಸೆನೆಲ್ಲ ಮಾಡಿದ ಮೇಲೆ, ಹಾಗೆ ನನ್ನ ಹಸ್ಬೆಂಡ್ಗೂ ಸಹ ಬಾಕ್ಸ್ನ ಕಟ್ಟಿದ ಮೇಲೆ ಮಿಕ್ಕೊಂಡಿರುವಂತಹ ಕೆಲಸನೆಲ್ಲ ಮುಗಿಸ್ಕೊಂಡಿದ್ದಾಯಿತು. ಇವಾಗ ಸಮ್ಮರ್ ಇರೋದ್ರಿಂದ ಒಂದು ಸ್ವಲ್ಪ ಲೇಟಾಗಿನೇ ಕೆಲಸನ ಮುಗಿಸ್ಕೊತೀನಿ. ಯಾಕಂದರೆ ನನ್ನ ಹಸ್ಬೆಂಡ್ ಹೋದ್ಮೇಲೆ ಏನೂ ಕೆಲಸ ಇರೋದಿಲ್ಲ, ಮಕ್ಕಳು ಸಹ ಲೇಟಾಗಿ ಎದ್ದಿರ್ತಾರೆ ನೋಡಿ. ಹಾಗಾಗಿ ಇಲ್ಲಿ ನಿಧಾನಕ್ಕೆ ಕೆಲಸನೆಲ್ಲ ಮುಗಿಸ್ಕೊಂಡು ಇಲ್ಲಿ ಒಂದು 10:30 11 ಗಂಟೆ ಹಂಗೆ ಬ್ರೇಕ್ಫಾಸ್ಟ್ನ ಮಾಡ್ತಾಯಿದ್ದೀನಿ. ಮೊದಲಿಗೆ ಇಲ್ಲಿ ಮಕ್ಕಳು ಸಹ ಲೇಟಾಗಿ ಎದ್ದಿದ್ರು, ಹಾಗೆ ಅವರಿಗೂ ಸಹ ಹೊಟ್ಟೆ ಹಸಿವಾಗ್ತಾಯಿತ್ತು. ಹಾಗಾಗಿ ಇಲ್ಲಿ ಮೊದಲಿಗೆ ಅವರಿಗೇ ದೋಸೆನ ಹಾಕ್ಕೊಡ್ತಾಯಿದ್ದೀನಿ. ಇನ್ನು ದೋಸೆನೆಲ್ಲ ತಿಂದ್ಕೊಂಡು ಒಂದು ಸ್ವಲ್ಪ ಹೊತ್ತು ಸುಮ್ಮನೆ ಟೈಮ್ ಪಾಸ್ ಮಾಡಿದ್ದಾಯಿತು. ಯಾಕೆಂದರೆ ಮಧ್ಯಾಹ್ನಕ್ಕೆ ಆಗೋಷ್ಟು ದೋಸೆ ಹಿಟ್ಟು ಇತ್ತು. ಇನ್ನು ದೋಸೆ ಹಿಟ್ಟು ಇಟ್ಕೊಂಡ್ಬಿಟ್ಟು ಮತ್ತೆ ಅಡುಗೆ ಮಾಡಿದರೆ ದೋಸೆ ಹಿಟ್ಟು ವೇಸ್ಟ್ ಆಗುತ್ತೆ ಅಲ್ವಾ. ಹಾಗಾಗಿ ಮಧ್ಯಾಹ್ನ ಏನೂ ಅಡುಗೆ ಮಾಡೋ ಹಾಗಿರಲಿಲ್ಲ. ಈ ದೋಸೆ ಇಡ್ಲಿ ಮಾಡಿದರೆ ಇದೊಂದು ನಮಗೆ ತುಂಬಾ ಹೆಲ್ಪ್ ಆಗಿಬಿಡುತ್ತೆ ನೋಡಿ. ಈ ರೊಟ್ಟಿ ಏನಾದರೂ ಮಾಡಿದರೆ ಮಧ್ಯಾಹ್ನಕ್ಕೆ ಅನ್ನ ಅಥವಾ ಸಾಂಬಾರು ಏನಾದರೂ ಮಾಡಲೇಬೇಕಾಗುತ್ತೆ, ಇಲ್ಲ ಪಲ್ಯ ಖಾಲಿಯಾಗಿರುತ್ತೆ, ಪಲ್ಯ ಏನಾದರೂ ಮಾಡಲೇಬೇಕಾಗಿರುತ್ತೆ. ಈ ಥರ ದೋಸೆ ಇಡ್ಲಿ ಅದೇನಾದರೂ ಮಾಡಿದರೆ ಮಧ್ಯಾಹ್ನಕ್ಕೆ ಆಗೋಷ್ಟು ಮಾಡ್ಕೊಂಡ್ಬಿಟ್ಟಿರ್ತೀವಿ. ಆವಾಗ ಮಧ್ಯಾಹ್ನ ಅಡುಗೆ ಮಾಡುವಂತಹ ಚಿಂತೆನೇ ಇರೋದಿಲ್ಲ ನಮಗೆ. ಹಾಗಾಗಿ ಇವತ್ತು ನಾನು ಸಹ ಮಧ್ಯಾಹ್ನಕ್ಕೆ ಆಗೋಷ್ಟೇ ಅಕ್ಕಿ ನೆನೆಸಿದ್ದೆ, ಅದೇ ಇತ್ತು. ಇನ್ನು ಇಲ್ಲಿ ಅದನ್ನೇ ಮಧ್ಯಾಹ್ನಕ್ಕೂ ಸಹ ತಿನ್ಕೊತೀವಿ. ಇನ್ನು ಇವತ್ತಿನ ಮಸಾಲೆ ದೋಸೆ ಅಥವಾ ದೋಸೆ ಯಾವ ಥರ ಇತ್ತು ಅಂತ ನೋಡಿ. ಸಖತ್ ಟೇಸ್ಟಿಯಾಗಿತ್ತು, ಹಾಗೆ ಅಷ್ಟೇ ಕ್ರಿಸ್ಪಿಯಾಗಿಯೂ ಸಹ ಈ ದೋಸೆ ಬಂದಿತ್ತು.
ನನಗೆ ಮಾತ್ರ ದೋಸೆ 3 ಹೊತ್ತು ಕೊಟ್ಟರು ಸಹ ಬೇಡ ಅಂತ ಹೇಳೋದೇ ಇಲ್ಲ ನಾನು. ಇನ್ನು ಇಲ್ಲಿ ಮತ್ತು ಸಂಜೆಯಿಂದ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ಸಮ್ಮರ್ ಆಗಿರೋದ್ರಿಂದ ಮನೆಯಲ್ಲಿ ಮಕ್ಕಳು ಇರ್ತಾರೆ, ಅವರಿಗೂ ಸಹ ಬೇಜಾರಾಗ್ತಾ ಇರುತ್ತೆ ನೋಡಿ. ಹಾಗಾಗಿ ಮಕ್ಕಳಿಗೆ ಏನಾದರೂ ಅವ್ರಿಗೆ ಇಷ್ಟ ಆಗೋ ಥರ ಸ್ವೀಟ್ನ ಮಾಡೋಣ ಅಂತ ಅಂದ್ಕೊಂಡೆ. ಅದಲ್ಲದೆ ಇವತ್ತು ನನ್ನ ಮಗಳು ಬೆಳಗ್ಗೆಯಿಂದ ಅಮ್ಮ ಸ್ವೀಟ್ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ, ಏನಾದರೂ ಕೊಡು ಅಂತ ಹೇಳ್ತಾ ಇದ್ಲು. ಹಾಗೆ ನಮ್ಮನೆ ಎದುರುಗಡೆನೇ ಒಂದು ಸ್ವೀಟ್ ಅಂಗಡಿ ಇದೆ, ಅವಳಿಗೆ ಅಲ್ಲಿ ಹೋಗಿ ನೋಡಿದ ತಕ್ಷಣವೇ ಸ್ವೀಟ್ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಹಾಗೆ ನಾನು ಅವಳಿಗೆ ಹಾಗೆ ರೇಗಿಸ್ತಾ ಇದ್ದೀನಿ, ನಿಮಗೆ ಸ್ವೀಟ್ ತಿನ್ನಬೇಕು ಅಂದರೆ ಮನೇಲಿ ಬೆಲ್ಲ ಇದೆ, ಹಾಗೆ ಸಕ್ಕರೆ ಇದೆ, ಒಂದೊಂದು ಸ್ಪೂನ್ನ ಹಾಕ್ಕೊಂಡು ಹೋಗು ಅಂತ ಹೇಳಿ ಕಳಿಸ್ತಾ ಇದ್ದೆ ಅವಳಿಗೆ. ಹಾಗಾಗಿ ನಾವು ಕೇಳ್ತಾ ಇದ್ದಾಳಲ್ವ ಅಂತ ಹೇಳ್ಬಿಟ್ಟು ಇವತ್ತು ಏನಾದರೂ ಹೆಲ್ತಿಯಾಗಿಯೂ ಸಹ ಇರಬೇಕು, ಹಾಗೆ ಮಾಡೋದಕ್ಕೂ ಸಹ ಸುಲಭವಾಗಿರಬೇಕು ಅಂತ ಹೇಳ್ಬಿಟ್ಟು ಇವತ್ತು ಈ ರೆಸಿಪಿನ ಮಾಡ್ಕೊತಾ ಇದ್ದೀನಿ. ಸಖತ್ ಟೇಸ್ಟಿಯಾಗಿರುತ್ತೆ, ಹಾಗೆ ಹೆಲ್ತಿಗೂ ಸಹ ತುಂಬಾ ಒಳ್ಳೆಯದು. ಅದಲ್ಲದೆ ರಾಗಿ ಹಿಟ್ಟನ್ನ ಬಳಸ್ಕೊಂಡು ಮಾಡೋದ್ರಿಂದ ಮಕ್ಕಳಿಗೂ ಸಹ ಇಷ್ಟ ಆಗುತ್ತೆ. ಯಾರೆಲ್ಲ ರಾಗಿ ಮುದ್ದೆ ಹಾಗೆ ರಾಗಿ ದೋಸೆ ತಿನ್ನಲ್ಲ ನೋಡಿ, ಆ ಥರದವರಿಗೆ ಈ ರೆಸಿಪಿನ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗೆ ಕೇಕ್ ಏನಾದರೂ ಇಷ್ಟಪಡೋರಿಗೆ ಮಾತ್ರ ಈ ರೆಸಿಪಿ ತುಂಬಾ ಇಷ್ಟ ಆಗುತ್ತೆ. ಮೊದಲಿಗೆ ಆ ರೆಸಿಪಿಗೆ ಏನೇನು ಬೇಕು ನೋಡಿ ಇಂಗ್ರೀಡಿಯೆಂಟ್ಸು, ಅದನ್ನು ಇಲ್ಲಿ ನೀಟಾಗಿ ಎಲ್ಲ ಒಂದೇ ಹತ್ರನೇ ನಾನು ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಅದನ್ನೆಲ್ಲ ಇಟ್ಕೊಂಡು ಇವಾಗ ಯಾವ ಥರ ಮಾಡೋದು ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ. ಮೊದಲಿಗೆ ಇಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ. ಆ ಬೌಲಿಗೆ 1/4 ಕಪ್ ಆಗುವಷ್ಟು ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಬೆಲ್ಲ ಬೇಡ ಅಂದರೆ ನೀವು ಇಲ್ಲಿ ಸಕ್ಕರೆನೂ ಸಹ ಸೇರಿಸ್ಕೋಬೋದು. ಬೆಲ್ಲ ತುಂಬಾ ಒಳ್ಳೆಯದಲ್ವ ಹೆಲ್ತಿಗೆ, ಅದರಲ್ಲೂ ಮಕ್ಳಿಗೆ ಮಾಡಿಕೊಡ್ತಾ ಇರೋದ್ರಿಂದ ನಾನಿಲ್ಲಿ ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ. ಇನ್ನು ಇದ್ರ ಜೊತೆಗೆ ಒಂದು 2ರಿಂದ 3 ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ. ನೀವು ತುಪ್ಪ ಬೇಡ ಅಂದರೆ ಇದಕ್ಕೆ ಎಣ್ಣೆನೂ ಸಹ ಸೇರಿಸ್ಕೋಬೋದು. ನಾನಿಲ್ಲಿ ಟೋಟಲಾಗಿ ಹೆಲ್ತಿಯಾಗಿರಬೇಕು ಅಂತ ಮಾಡ್ತಿರೋದ್ರಿಂದ ತುಪ್ಪನ ಸೇರಿಸ್ಕೊತಾ ಇದ್ದೀನಿ. ಜಾಸ್ತಿ ತುಪ್ಪ ಬೇಕಾಗಲ್ಲ, ತುಪ್ಪದ ಸ್ಪೂನ್ ಅಂತ ಹೇಳ್ತೀವಲ್ವ, ಅದರಿಂದ ಒಂದು 3 ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಅದನ್ನು ನೀಟಾಗಿ ಇಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಬೆಲ್ಲ ಹಾಗೆ ತುಪ್ಪ ಬೇರೆಯೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈ ಥರ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇಲ್ಲಿ 1 ಕಪ್ ಆಗುವಷ್ಟು ಹಾಲನ್ನ ತೊಗೊಂಡಿದ್ದೀನಿ. ಅದರಲ್ಲಿ ನಾನಿವಾಗ ಒಂದು 1/2 ಕಪ್ ಆಗುವಷ್ಟು ಹಾಲನ್ನ ಮಾತ್ರ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಇದನ್ನು ಸಹ ನೀಟಾಗಿ ಬೀಟ್ ಮಾಡ್ಕೋಬೇಕಾಗಿರುತ್ತೆ. ಯಾಕಂದರೆ ನಾವಿಲ್ಲಿ ಬೆಲ್ಲ ಹಾಕಿರೋದ್ರಿಂದ ಒಂದು ಸ್ವಲ್ಪ ಕರಗೋದಕ್ಕೆ ಟೈಮ್ ತೊಗೊಳುತ್ತಲ್ವ, ಹಾಗಾಗಿ ನೀಟಾಗಿ ಇದನ್ನು ಈ ಥರ ಬೀಟ್ ಮಾಡ್ಕೊತಾ ನಾವು ಬೆಲ್ಲನ ಕರಗಿಸ್ಕೋಬೇಕಾಗುತ್ತೆ. ಇದು ಇವಾಗ ನೀಟಾಗಿ ಬೆಲ್ಲ ಕರಗಿದ್ಮೇಲೆ ಇದಕ್ಕೆ ಇವಾಗ ನಾನು ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ. 1 ಕಪ್ ಆಗುವಷ್ಟು ರಾಗಿ ಹಿಟ್ಟನ್ನ ಸೇರಿಸ್ಕೊತೀನಿ. ನೀವು ಇಲ್ಲಿ ರಾಗಿ ಹಿಟ್ಟು ಬೇಡ ಅಂದರೆ ಮೈದಾ ಹಿಟ್ಟನ್ನು ಸಹ ಸೇರಿಸ್ಕೋಬೋದು. ಮೈದಾ ಹಿಟ್ಟು ಹೆಲ್ತಿಗೆ ಅಷ್ಟಾಗಿ ಒಳ್ಳೆಯದಲ್ಲ, ಹಾಗಾಗಿ ನಾನಿಲ್ಲಿ ರಾಗಿ ಹಿಟ್ಟನ್ನೇ ಬಳಸ್ಕೊತಾ ಇದ್ದೀನಿ. ಇನ್ನು ನಾನಿಲ್ಲಿ 1 ಕಪ್ ಆಗೋಷ್ಟು ರಾಗಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಜರಡಿನೂ ಸಹ ತೊಗೊಂಡಿದ್ದೀನಿ. 1 ಕಪ್ ಆಗೋಷ್ಟು ರಾಗಿ ಹಿಟ್ಟನ್ನ ಜರಡಿ ಮಾಡ್ಕೋಬೇಕಾಗತ್ತೆ. ಅಂದರೆ ಅದರಲ್ಲೇನಾದರೂ ಹುಳ ಇದ್ದರೆ ಅಥವಾ ಏನಾದರೂ ಗಂಟುಗಳಿದ್ದರೆ ಆಚೆ ಬರಲಿ ಅನ್ನೋ ಕಾರಣಕ್ಕೆ ಈ ಥರ ಜರಡಿನ ಮಾಡ್ಕೋಬೇಕಾಗತ್ತೆ. ಇನ್ನು ಇದ್ರ ಜೊತೆಗೇ ಒಂದು 1/4 ಕಪ್ ಆಗುವಷ್ಟು ಕೊಕ್ಕೋ ಪೌಡರ್ನ ಸಹ ಸೇರಿಸ್ಕೊತಿದ್ದೀನಿ. 1/4 ಕಪ್ ಅಂದರೆ ಒಂದು 3 ಸ್ಪೂನ್ ಬರುತ್ತೆ, ಅಷ್ಟಾದರೆ ಸಾಕಾಗುತ್ತೆ. ಇನ್ನು ಅದ್ರ ಜೊತೆಗೇ ಒಂದು 1/2 ಸ್ಪೂನ್ ಆಗುವಷ್ಟು ಅಡುಗೆ ಸೋಡಾನ ಬಳಸ್ಕೊತಾ ಇದ್ದೀನಿ. ಈ ಬಜ್ಜಿ ಬೋಂಡಾಗೆಲ್ಲ ಹಾಕ್ತೀವಲ್ವ ಅಡುಗೆ ಸೋಡಾ, ಅದನ್ನು ಬಳಸ್ಕೊತಾ ಇದ್ದೀನಿ. ಅದನ್ನು ಸಹ ಇಲ್ಲಿ ಜರಡಿ ಮಾಡ್ಕೊತಾ ಇದ್ದೀನಿ. ಈ ಥರ ಜರಡಿ ಮಾಡಿಕೊಂಡು ನೀಟಾಗಿ ಇಟ್ಕೋಬೇಕಾಗುತ್ತೆ. ಅದಾದ ನಂತರ ಇದಕ್ಕೆ ಒಂದು ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರಲಿ ಅನ್ನೋ ಕಾರಣಕ್ಕೆ ನಾನಿಲ್ಲಿ ವೆನಿಲಾ ಎಸೆನ್ಸ್ನ ಸೇರಿಸ್ಕೊತಾ ಇದ್ದೀನಿ. ವೆನಿಲಾ ಎಸೆನ್ಸ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು. ವೆನಿಲಾ ಎಸೆನ್ಸ್ ಹಾಕ್ಕೊಂಡ್ರೆ ಈ ಬೇಕರಿಗಳಲ್ಲೆಲ್ಲ ಕೊಡ್ತಾರೆ ನೋಡಿ ಕೇಕು, ಅದೇ ಥರ ಫ್ಲೇವರ್ ಬರುತ್ತೆ ಅಂತ ಅನ್ನೋ ಕಾರಣಕ್ಕೆ ನಾನಿಲ್ಲಿ ವೆನಿಲಾ ಎಸೆನ್ಸ್ನ ಸೇರಿಸ್ಕೊತಾ ಇದ್ದೀನಿ. ಇನ್ನು ಅದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಗಂಟಿಲ್ದೇ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಈ ಥರ ವಿಸ್ಕರ್ ಸಹಾಯದಿಂದ ನೀಟಾಗಿ ಇದನ್ನು ಗಂಟಿಲ್ದೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ. ಇದು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇಲ್ಲೇನಾದರೂ ನಮಗೆ ಇನ್ನೂ ಸ್ವಲ್ಪ ಹಾಲೇನಾದರೂ ಬೇಕಾದರೆ ಇಲ್ಲಿ ಹಾಲನ್ನ ಸೇರಿಸ್ಕೊಳ್ಳೋಕ್ಕಾಗುತ್ತೆ ಅಂತ ನಾನೇನು ಎತ್ತಿಕ್ಕಿದ್ದೆ ಅಲ್ವ ಹಾಲು, ಅದನ್ನು ಇಲ್ಲಿ ಇವಾಗ ಸೇರಿಸ್ಕೋಬೇಕಾಗತ್ತೆ. ಇವಾಗ ನೋಡ್ತಾ ಇರ್ಬೋದು ನೀವು ಇಲ್ಲಿ ಒಂದು ಸ್ವಲ್ಪ ನಾವು ಮಾಡ್ಕೊಂಡಿರೋಂತಹ ಬ್ಯಾಟರು ಗಟ್ಟಿಯಾಗಿದೆ. ಇದು ನಾವು ಪಡ್ಡನ್ನೆಲ್ಲ ಯಾವ ಥರ ಮಾಡ್ತೀವಿ ನೋಡಿ ಆ ಹದಕ್ಕೆ ಬರಬೇಕು. ಹಾಗಾಗಿ ಇಲ್ಲಿ ಪೂರ್ತಿ ಹಾಗೆ ಆಗಿರುವಂಥ ಹಾಲನ್ನ ಒಂದೇ ಸರಿ ಹಾಕೋಬಾರ್ದು. ಈ ಥರ ಒಂದು ಸ್ವಲ್ಪ ಹಾಲುಗಳನ್ನ ಎತ್ತಿಕ್ಕೊಂಡ್ರೆ ಹಾಲೇನಾದರೂ ಮತ್ತೆ ಬೇಕಾದರೆ ಇಲ್ಲಿ ಸೇರಿಸ್ಕೊಳಕ್ಕೆ ಬರುತ್ತೆ. ಒಂದೇ ಸರಿ ಹಾಕ್ಕೊಂಡ್ಬಿಟ್ರೆ ಮತ್ತೆ ಎಕ್ಸ್ಟ್ರಾ ಹಿಟ್ಟನ್ನ ಸೇರಿಸ್ಕೋಬೇಕಾಗುತ್ತೆ. ಹಿಟ್ಟಿಗೆ ಮತ್ತು ಕೋಕೋ ಪೌಡರ್ ಅದೆಲ್ಲ ಸೇರಿಸ್ಕೋಬೇಕಾಗುತ್ತೆ. ಹಾಗಾಗಿ ಇನ್ನು ಇಲ್ಲಿ ಇನ್ನೊಂದು ಸ್ವಲ್ಪ ಹಾಲನ್ನ ಸೇರಿಸ್ಕೊಂಡು ನೀಟಾಗಿ ಇದನ್ನು ಬೀಟ್ ಮಾಡ್ಕೊತಾ ಇದ್ದೀನಿ. ಟೋಟಲಾಗಿ 1 ಕಪ್ ರಾಗಿ ಹಿಟ್ಟಿಗೆ 1 ಕಪ್ ಆಗೋಷ್ಟು ಹಾಲನ್ನ ಇಲ್ಲಿ ಬಳಸ್ಕೊತಾ ಇದ್ದೀನಿ. ನಾನು ನೋಡ್ತಾ ಇರ್ಬೋದು ನೀವು ಇಲ್ಲಿ ಬ್ಯಾಟರ್ ಯಾವ ಥರ ರೆಡಿಯಾಗಿದೆ ಅಂತ ಹೇಳ್ಬಿಟ್ಟು, ಇದು ಕರೆಕ್ಟಾಗಿರುವಂತಹ ಅದಕ್ಕೆ ರೆಡಿಯಾಗಿದೆ. ಹಾಗೆ ಇನ್ನು ಇಲ್ಲಿ ಸ್ಟೋವ್ನ ಆನ್ ಮಾಡಿಬಿಟ್ಟು ಪಡ್ಡಿನ ಹಂಚನ್ನು ಸಹ ಬಿಸಿಗೆ ಇಟ್ಕೊಂಡಿದ್ದೀನಿ. ಲೋ ಫ್ಲೇಮಲ್ಲೇ ಪಡ್ಡಿನ ಹಂಚನ್ನ ಬಿಸಿ ಮಾಡ್ಕೊಳ್ಳಿ. ಇನ್ನು ಅದಕ್ಕೆ ಒಂದೇ ಒಂದು ಡ್ರಾಪ್ ಆಗುವಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ. ನೀವು ಇಲ್ಲಿ ತುಪ್ಪ ಬೇಡ ಆದರೆ ಎಣ್ಣೆನೂ ಸಹ ಸೇರಿಸ್ಕೋಬೋದು. ನಾನು ನಿಮಗೆ ಆವಾಗಲೇ ಹೇಳಿರೋ ಹಾಗೆ ಮಕ್ಕಳಿಗೆ ಕೊಡೋದ್ರಿಂದ ಇಲ್ಲಿ ತುಪ್ಪನ ಸೇರಿಸ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ನಾನು ಎಷ್ಟು ತುಪ್ಪ ಹಾಕಿದ್ದೀನಿ ಅಂತ ಹೇಳ್ಬಿಟ್ಟು, ಒಂದೊಂದೇ ಡ್ರಾಪ್ ಆದರೆ ಸಾಕಾಗುತ್ತೆ. ಇನ್ನು ಇದಕ್ಕೆ ನಾವೇನು ಬ್ಯಾಟರ್ನ ಮಾಡಿ ಇಟ್ಕೊಂಡಿದ್ವಲ್ಲ ರಾಗಿ ಬ್ಯಾಟರು, ಅದನ್ನು ಒಂದು ಅರ್ಧ ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಬರಬೇಕಾಗುತ್ತೆ. ಎಲ್ಲ ಪಡ್ಡಿನ ಹೋಲೇನಿರುತ್ತಲ್ವ ಅದಕ್ಕೆ ಹಾಕೋಬೇಕಾಗತ್ತೆ. ಹಾಗೆ ಅದ್ರ ಜೊತೆಗೆ ಇವಾಗ
ಇದಕ್ಕೆ ಡೈರಿ ಮಿಲ್ಕ್ ಚಾಕ್ಲೇಟ್ ಬರುತ್ತಲ್ವ 10 ರೂಪಾಯಿದು ಅಥವಾ 20 ರೂಪಾಯಿದು ಅದನ್ನು ತೊಗೊಂಡಿದ್ದೀನಿ. ಅದನ್ನು ಇಲ್ಲಿ ಮಧ್ಯೆ ಇಡಬೇಕಾಗುತ್ತೆ. ಈ ಥರ ಮಧ್ಯೆ ಇಟ್ಟು ಮಕ್ಕಳಿಗೆ ಕೊಟ್ಟರೆ ಅದು ಮೆಲ್ಟ್ ಆಗಿರುತ್ತಲ್ವ, ಮೆಲ್ಟ್ ಆದಾಗ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಈ ಥರ ಮಾಡಿಕೊಡ್ತಾಯಿದ್ದೀನಿ. ಬೇಡ ಅಂದರೆ ನೀವು ಬರೀ ಈ ಥರ ಚಾಕ್ಲೇಟ್ನ ಇಡ್ದೇ ಹಾಗೇನೂ ಸಹ ಮಾಡ್ಬೋದು, ಅದು ಸಹ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಡೈರಿ ಮಿಲ್ಕ್ ಚಾಕ್ಲೇಟ್ ಏನು ನಾನು ಕಟ್ ಮಾಡಿ ಇಟ್ಕೊಂಡಿದ್ನಲ್ವ, ಚಿಕ್ಕ ಚಿಕ್ಕದು ಸ್ಕ್ವೇರ್ ಏನಿರುತ್ತಲ್ವ ಅದನ್ನು ಇಟ್ಕೊತಾ ಇದ್ದೀನಿ. ಅದಾದ ನಂತರ ಮತ್ತೆ ಮೇಲ್ಗಡೆ ಇನ್ನೂ ಒಂದು ಸ್ವಲ್ಪ ಈ ಥರ ರಾಗಿ ಬ್ಯಾಟರ್ನ ಹಾಕೋಬೇಕಾಗುತ್ತೆ. ಅಂದರೆ ಚಾಕ್ಲೇಟ್ ಎಲ್ಲ ಫುಲ್ ಮುಳುಗಬೇಕು ನೋಡಿ ಅದು. ಹಾಗಾಗಿ ಇನ್ನು ಇದನ್ನು ಲಿಡ್ನ ಕ್ಲೋಸ್ ಮಾಡಿ ಒಂದು 3 ನಿಮಿಷ ಇದನ್ನ ಬೇಯಿಸ್ಕೊಂಡ್ಬಿಟ್ರೆ ಸಾಕಾಗುತ್ತೆ. ಜಾಸ್ತಿ ಕುಕ್ ಮಾಡೋದಕ್ಕೆ ಹೋಗ್ಬೇಡಿ, ಯಾಕಂದರೆ ಜಾಸ್ತಿ ಕುಕ್ ಮಾಡಿದ್ರೆ ಸೀದೋಗುವಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು ನೋಡ್ತಾ ಇರ್ಬೋದು ನೀವು ಇಲ್ಲಿ 3 ನಿಮಿಷ ಆದಮೇಲೆ ಯಾವ ಥರ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ಹಾಗೆ ಇದನ್ನು ಇನ್ನೊಂದು ಸೈಡು ಸಹ ಬೇಯಿಸ್ಕೋಬೇಕಾಗುತ್ತೆ. ಹಾಗಾಗಿ ಇದನ್ನ ಟರ್ನ್ ಮಾಡ್ಕೊತಾ ಇದ್ದೀನಿ. ಹಾಗೆ ನೀವು ಬ್ಯಾಕ್ ಸೈಡ್ ನೋಡ್ಬೋದು ಯಾವ ಥರ ಚೆನ್ನಾಗಿ ಬೆಂದಿದೆ ಅಂತ ಹೇಳ್ಬಿಟ್ಟು. ಇನ್ನು ಇದನ್ನು ಟರ್ನ್ ಮಾಡ್ಕೊಂಡ್ಮೇಲೆ ನಾವು ಮತ್ತೆ 1 ನಿಮಿಷ ಬೇಯಿಸ್ಕೋಬೇಕಾಗುತ್ತೆ, ಜಾಸ್ತಿ ಬೇಯಿಸ್ಕೋಬಾರ್ದು, ಯಾಕಂದರೆ ಆಲ್ರೆಡಿ ಇದು ಕುಕ್ ಆಗಿರುತ್ತೆ. ಇನ್ನು ಮೇಲ್ಗಡೆ ಏನಿರುತ್ತಲ್ವ ಅದು ಒಂಚೂರು ಒಂದು ಸ್ವಲ್ಪ ಹಸಿ ಆಗಿರುತ್ತೆ, ಅದು ಬೆಂದ್ಕೋಬೇಕಾಗುತ್ತೆ ಅಷ್ಟೇ. ಹಾಗಾಗಿ 1 ನಿಮಿಷ ಆದ ನಂತರ ನಾನು ಇಲ್ಲಿ ಇದನ್ನು ತೆಗಿತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಇವಾಗ ಯಾವ ಥರ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ಸಖತ್ ಟೇಸ್ಟಿಯಾಗಿರುತ್ತೆ. ಹಾಗೆ ಇದ್ರದ್ದು ಫ್ಲೇವರ್ ಮಾತ್ರ ತುಂಬಾ ಚೆನ್ನಾಗಿ ಬರ್ತಾ ಇರುತ್ತೆ. ಮಕ್ಳಿಗೆ ಮಾತ್ರ ತುಂಬಾ ಇಷ್ಟ ಆಗುತ್ತೆ. ವಾರದಲ್ಲಿ ಒಂದು ಸರಿನಾದ್ರು ಈ ಥರ ಮಾಡಿಕೊಡು ಅಂತ ಮಕ್ಕಳು ಕೇಳೋದಂದ್ರೂ ಗ್ಯಾರಂಟಿ. ಇನ್ನು ಇಲ್ಲಿ ಇದನ್ನು ಇದೇ ಥರ ಕೊಟ್ಟರೆ ಮಕ್ಕಳಿಗೆ ಅಷ್ಟಾಗಿ ಇಷ್ಟ ಆಗಲ್ಲ ನೋಡಿ. ಹಾಗಾಗಿ ನಿಮ್ಮ ಹತ್ರ ಏನಾದರೂ ಚಾಕ್ಲೇಟ್ ಸಿರಪ್ಪು ಏನಾದರೂ ಇದ್ದರೆ ಅದನ್ನು ನೀವು ಇದ್ರ ಮೇಲ್ಗಡೆ ಹಾಕಿಬಿಟ್ಟು ಕೊಡ್ಬೋದು. ನನ್ನ ಹತ್ರ ಚಾಕ್ಲೇಟ್ ಸಿರಪ್ ಎಲ್ಲ ಖಾಲಿ ಆಗಿಬಿಟ್ಟಿದೆ. ಹಾಗಾಗಿ ಇಲ್ಲಿ ಸಕ್ಕರೆ ಬರುತ್ತಲ್ವ, ಸಕ್ಕರೆನ ಒಂದು ಸ್ವಲ್ಪ ಕ್ರಷ್ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರದ್ದು ಪೌಡರ್ ಬೇಕಾಗಿತ್ತು. ಹಾಗಾಗಿ ಸಕ್ಕರೆನ ಈ ಥರ ಕ್ರಷ್ ಮಾಡಿ ಈ ಥರ ಟೀ ಸೋಸರ್ಗೆ ಹಾಕ್ಕೊಂಡಿದ್ದೀನಿ. ಈ ಥರ ಸ್ಪ್ರಿಂಕಲ್ಸ್ ಮಾಡ್ಕೋಬೇಕಾಗುತ್ತೆ. ಇವಾಗ ನೋಡ್ತಾ ಇರ್ಬೋದು ನೀವು ಸಕ್ಕರೆ ಪುಡಿನ ಹಾಕಿದ್ಮೇಲೆ ಯಾವ ಥರ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ಸಖತ್ತಾಗಿ ಕಾಣ್ತಾ ಇತ್ತು. ಹಾಗೆ ಮಕ್ಳಿಗೆ ಮಾತ್ರ ನಾನು ಯಾವಾಗ ತಿಂತೀನಿ ಅಂತ ಹೇಳ್ತಾಯಿದ್ರು ಅವರು. ನನಗೆ 4 ಬೇಕು, ನನಗೆ 5 ಬೇಕು ಅಂತ ಇವಾಗಲೇ ಅವರು ಕೌಂಟಿಂಗ್ನ ಶುರು ಮಾಡ್ಕೊತಾ ಇದ್ರು. ಹಾಗೆ ಇಲ್ಲಿ ನಾನು ನಿಮಗೆ ಒಂದು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ನಾನಿಲ್ಲಿ ಡೈರಿ ಮಿಲ್ಕ್ ಚಾಕ್ಲೇಟ್ನ ಫ್ರಿಜ್ಜಿಂದ ತೆಗೆದುಬಿಟ್ಟು ಹಾಕಿರೋದ್ರಿಂದ ಅದು ಬೇಗನೆ ಮೆಲ್ಟ್ ಆಗಿರಲಿಲ್ಲ. ನೀವೇನಾದರೂ ಮಾಡಬೇಕು ಅಂದರೆ ಒಂದು ಅರ್ಧ ಗಂಟೆ ಅಥವಾ 1 ಅವರ್ ಆದರೂ ಆಚೆ ಇಟ್ಬಿಟ್ಟು ಡೈರಿ ಮಿಲ್ಕ್ ಚಾಕ್ಲೇಟ್ನ ಇದರೊಳಗಡೆ ಹಾಕಿ ಆವಾಗ ಬೇಗನೆ ಮೆಲ್ಟ್ ಆಗಿರುತ್ತೆ. ಇನ್ನು ಸಖತ್ ಟೇಸ್ಟಿಯಾಗಿರುವಂತಹ ರಾಗಿ ಲಾವಾ ಚಾಕ್ಲೇಟ್ ಕೇಕ್ನ ನೋಡಿದ್ರಲ್ವ, ಸಖತ್ ಟೇಸ್ಟಿಯಾಗಿರುತ್ತೆ. ಹಾಗೆ ಮಕ್ಕಳಿಗೂ ಸಹ ತುಂಬಾ ಇಷ್ಟ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಮಕ್ಕಳು ಎಷ್ಟು ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ದಾರೆ ಈ ತಿಂಡಿನ ಅಂತ ಹೇಳ್ಬಿಟ್ಟು. ಸೂಪರ್ ಟೇಸ್ಟಿಯಾಗಿತ್ತು ಅಂತ ನನ್ನ ಮಗಳು ಸಹ ಹೇಳ್ತಾ ಇದ್ಲು ಇಲ್ಲಿ. ಹಾಗೆ ಬೆಲ್ಲ ಹಾಕಿರೋದ್ರಿಂದ ಬೆಲ್ಲದ ಟೇಸ್ಟ್ ಮಾತ್ರ ಸಖತ್ತಾಗಿ ಬರ್ತಿರುತ್ತೆ. ಸಕ್ಕರೆ ಹಾಕಿನೂ ಸಹ ನೀವು ಈ ರೆಸಿಪಿನ ಮಾಡಿ, ಹಾಗೆ ಬೆಲ್ಲ ಹಾಕಿನೂ ಸಹ ಈ ರೆಸಿಪಿನ ಮಾಡಿ. ನಾನು ಹೇಳ್ತೀನಿ ಮಕ್ಕಳಿಗೆ ಇಷ್ಟ ಆಗೋದು ಬೆಲ್ಲ ಹಾಕಿರೋವಂತಹ ಚಾಕ್ಲೇಟ್ ಲಾವಾ ಕೇಕೆ ಇಷ್ಟ ಆಗುತ್ತೆ. ಅಷ್ಟು ರುಚಿಯಾಗಿತ್ತು ಇವತ್ತು ಮಾತ್ರ. ಇನ್ನು ಇಲ್ಲಿ ಮಕ್ಕಳೆಲ್ಲ ಸ್ನ್ಯಾಕ್ಸ್ನ ತಿಂದಿದ ನಂತರ ನಾನು ಸಹ ಒಂದು ಸ್ವಲ್ಪ ಬಟ್ಟೆಗಳಿತ್ತು, ಊರಿಂದ ಬಂದಮೇಲೆ ಬಟ್ಟೆ ಎಲ್ಲ ವಾಶ್ ಮಾಡಿದ್ದೆ ನೋಡಿ. ಅದನ್ನೇನು ಮಡ್ಚಿರಲೇ ಇಲ್ಲ, 1-2 ದಿನದಿಂದ ಹಾಗೆ ಇಟ್ಕೊಂಡು ಕೂತಿದ್ದೆ. ಇನ್ನು ಆ ಕೆಲಸನೂ ಸಹ ಇಲ್ಲಿ ಮುಗಿಸ್ಕೊತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ತರಕಾರಿನ ಬೇಕಾಗಿತ್ತು. ಇನ್ನು ಮತ್ತೆ ಊರಿಗೆ ಹೋಗೋದ್ರಿಂದ ತರಕಾರಿ ಜಾಸ್ತಿ ಏನೋ ಸ್ಟೋರ್ ಮಾಡ್ಕೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ಅವತ್ತಿನ ತರಕಾರಿ ಏನು ಬೇಕಲ್ವ ಅವತ್ತೇ ತೊಗೊಂಡು ಬರ್ತಾಯಿದ್ದೀನಿ. ಇನ್ನು ನಾಳೆಗೆ ರೊಟ್ಟಿ ಮಾಡಬೇಕಾಗಿತ್ತು, ಅದಕ್ಕೆ ಪಲ್ಯ ಬೇಕಾಗಿತ್ತಲ್ವ. ಹಾಗಾಗಿ ಇಲ್ಲಿ ಗೋರಿಕಾಯಿನ ಸಹ ತೊಗೊಂಡು ಬಂದಿದ್ದೆ. ಇನ್ನು ಅದನ್ನು ಬಿಡಿಸ್ಕೊಂಡು ಕೂತ್ಕೊಂಡ್ರೆ ನೈಟ್ ಅಡುಗೆ ಮಾಡೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಫಸ್ಟಿಗೆ ಇಲ್ಲಿ ಅಡುಗೆನ ರೆಡಿ ಮಾಡ್ಕೊತಾ ಇದ್ದೀನಿ. ಇವತ್ತು ಸಿಂಪಲ್ಲಾಗಿ ಹಾಗೆ ಟೇಸ್ಟಿಯಾಗಿರುವಂತಹ ಮೆಂತ್ಯ ಭಾತ್ನ ಮಾಡೋಣ ಅಂತ ಅಂದ್ಕೊಂಡೆ. ಯಾಕಂದರೆ ಸಾಂಬಾರು ಅದೇನು ಇರಲಿಲ್ಲ. ಇನ್ನು ಬರೀ ವೈಟ್ ರೈಸ್ ಮಾಡಿದರೆ ಅದಕ್ಕೆ ಸಾಂಬಾರೆಲ್ಲ ಮತ್ತೆ ಜೋಡಿಸ್ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ 1 ಪಾಟ್ ಥರ ಏನಾದರೂ ರೆಸಿಪಿ ಮಾಡಬೇಕಂದ್ರೆ ನನಗೆ ಬೇಗನೆ ಆಗೋದು ಅಂದರೆ ಈ ಮೆಂತ್ಯ ಭಾತು ಹಾಗೆ ಟೊಮೆಟೊ ಭಾತು, ಈ ಥರದ ರೆಸಿಪಿಗಳು ತುಂಬಾ ಇಷ್ಟ ಆಗುತ್ತೆ. ಹಾಗೆ ಬೇಗನೆ ಆಗಿಬಿಡುತ್ತೆ. ಹಾಗಾಗಿ ಇವತ್ತು ಮೆಂತ್ಯ ಭಾತ್ನೇ ಮಾಡಿದ್ರೆ ಆಯಿತು ಅಂತ ಇಲ್ಲಿ ಮೆಂತ್ಯ ಭಾತ್ನ ಸಹ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಮೆಂತ್ಯ ಭಾತೆಲ್ಲ ಆದ ನಂತರ ಊಟನೂ ಸಹ ಮುಗಿಸ್ಕೊಂಡಿದ್ದಾಯಿತು. ಇವತ್ತಿನ ಮೆಂತ್ಯ ಭಾತ್ ಜೊತೆಗೆ ರಾಯ್ತ ಏನು ಮಾಡ್ಕೊಂಡಿರಲಿಲ್ಲ. ಹಾಗೆ ಪ್ಲೇನಾಗಿ ಮೆಂತ್ಯ ಭಾತ್ನ ತಿನ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಹಾಗಾಗಿ ಇಲ್ಲಿ ಬರೀ ಮೆಂತ್ಯ ಭಾತ್ನ ಮಾತ್ರ ಸರ್ವ್ ಮಾಡ್ತಾಯಿದ್ದೀನಿ. ಹಾಗೆ ಎಷ್ಟು ಸಖತ್ತಾಗಿತ್ತು ಅಂದರೆ ನೀವೇನೇ ಹೇಳಿ ಕಡಿಮೆ ಮಾಡಬೇಕು. ಹಾಗೆ ಅರ್ಜೆಂಟಲ್ಲಿ ಮಾಡಿರ್ತೀವಲ್ವ ಆ ಅಡುಗೆ ಮಾತ್ರ ಸಖತ್ ಟೇಸ್ಟಿಯಾಗಿರುತ್ತೆ. ನಮ್ಮನೇಲಿ ಹಾಗೇ ಏನಾದರೂ ಅರ್ಜೆಂಟಲ್ಲಿ ಏನಾದರೂ ಮಾಡಿರ್ತೀನಿ ನೋಡಿ, ಅದು ನಮ್ಗೆ ಇಷ್ಟ ಆಗಿರಲ್ಲ. ಅಯ್ಯೋ ಇದನ್ನು ಮಾಡಬೇಕಾ ಅಂತ ಅಂದ್ಕೊಂಡು ಅರ್ಜೆಂಟಲ್ಲಿ ಮಾಡಿರ್ತೀವಲ್ವ ಅದೇ ರೆಸಿಪಿ ಅವತ್ತಿನ ದಿನ ತುಂಬಾ ರುಚಿಯಾಗಿರುತ್ತೆ. ಹಾಗೆ ಇವತ್ತು ಮೆಂತ್ಯ ಭಾತು ಅಷ್ಟೇ ಸಖತ್ ಟೇಸ್ಟಿಯಾಗಿ ಬಂದಿತ್ತು. ಇನ್ನು ಹಾಗೆ ಊಟನೆಲ್ಲ ಮುಗಿಸ್ಕೊಂಡು ಮಿಕ್ಕೊಂಡಿರುವಂತಹ ಕೆಲಸ ಎಲ್ಲ ಮುಗಿಸ್ಕೋಬೇಕಾಗಿತ್ತು. ಅಂದರೆ ಅಡುಗೆ ಮನೆ ಕ್ಲೀನಿಂಗ್ ಇರುತ್ತಲ್ವ ಅದೆಲ್ಲ ಮುಗಿಸ್ಕೊಂಡು ಇಲ್ಲಿ ಗೋರಿಕಾಯಿನೂ ಸಹ ಬಿಡಿಸ್ಕೊಂಡು ಕೂತಿದ್ದೀನಿ. ಇನ್ನು ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ಮಾಡಿರೋಂತಹ ಲಾಗು, ನಾನು ಮಾಡಿರೋಂತಹ ರೆಸಿಪಿ ನಿಮ್ಗೆ ಯಾವ ಥರ ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ದೊಂದು ಸಬ್ಸ್ಕ್ರೈಬ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಸಹ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.